ಈಗ ನೋಡಿ, ರಾಜ್ಯದಲ್ಲಿ ಜಾತಿ ಜನಗಣತಿ ಜಟಾಪಟಿ ಹೆಚ್ಚಾಗ್ತಾ ಇದೆ. ವರದಿ ಜಾರಿ ಆಗಲೇಬೇಕು ಅಂತ ಹೇಳಿ ಒಬಿಸಿ ಆಯೋಗ ಆಗ್ರಹಿಸಿದೆ. ಈಗ ವರದಿ ಜಾರಿ ಆಗಲೇಬೇಕು. ಎಚ್.ಎಂ. ರೇವಣ್ಣ ಅವರು ಹೇಳಿದ್ದಾರೆ. ಅವರಷ್ಟೇ ಅಲ್ಲ, ಎಲ್ಲ ಒಬಿಸಿ ಸಮುದಾಯದ ಸಚಿವರು ನಾಯಕರು ಇದನ್ನ ಹೇಳ್ತಾ ಇದ್ದಾರೆ. ಕಾಂತರಾಜ್ ವರದಿ ಉತ್ತಮ ಸಮೀಕ್ಷೆಯಾಗಿದೆ. ಪ್ರತಿ ಮನೆಗೆ ಹೋಗಿ ತಯಾರಿಸಲಾಗಿದೆ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿಪಡಿಸೋಣ. ಈ ವರದಿಯನ್ನ ತರಲೇಬೇಕು ಅಂತ ಹೇಳಿ ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಹೇಳಿದ್ದಾರೆ. ನೋಡಿ, ಈಗ ಅವ್ರು ಹಿಂಗೆ ಹೇಳ್ತಿದ್ದಾರೆ, ಇವ್ರು ಹಂಗೆ ಹೇಳ್ತಾ ಇದ್ದಾರೆ. ಇದು ಯಾರೇ ಆಗಲಿ, ಯಾವ ಪಕ್ಷ ಇದ್ದಿದ್ರು ಕೂಡ ಕಷ್ಟ ಇತ್ತಿದ್ದು. ಇಲ್ಲ ಬರೀ ಕಾಂಗ್ರೆಸ್ನಲ್ಲೂ ಅಲ್ಲ, ಈಗ ಬಿಜೆಪಿಯವ್ರದ್ದು ವಿರೋಧ ಇದೆ. ಆದರೆ ಸರ್ಕಾರನೇ ಬಗೆಹರಿಸ್ಕೊಳ್ಳಿ ಅಂತ ಅವ್ರು ಕಾಯ್ತಿದ್ದಾರೆ ಅಷ್ಟೇ. ಈಗ ಅವ್ರು ಹೇಳ್ತಾರೆ, ಇಲ್ಲ ಎಚ್.ಎಂ. ರೇವಣ್ಣ ಅವರು ಒಬಿಸಿ ಅಂದ್ರೆ ಕುರುಬ ಸಮುದಾಯಕ್ಕೆ ಸೇರಿದಂಥವ್ರು, ಅವ್ರಿಗೆ ಅದು ಎಫೆಕ್ಟ್ ಆಗಲ್ಲ ಸಮುದಾಯದ ಮೇಲೆ ಅಂತೇಳಿ. ನಮಗೆ ಎಫೆಕ್ಟ್ ಆಗ್ತದೆ. ಜನ ನಮ್ಮನ್ನು ಕೇಳ್ತಾ ಇದ್ದಾರೆ ರೀ, ನಮ್ಮ ಸಮುದಾಯದ ನಾಯಕರನ್ನ, ಅಂದರೆ ಲಿಂಗಾಯತ ಸಮುದಾಯಕ್ಕೆ ನಾಯಕ ನನಗೆ ಕೇಳ್ತಾ ಇದ್ದಾರೆ, ಏನ್ರಿ ನಮ್ಮ ಸಮುದಾಯ ನಾಯಕರಾಗಿ ನಮಗೆ ಅಲ್ಲಿ ಮೀಸಲಾತಿ ಕೊಡಿದ್ರೆ ಅವರೆಷ್ಟು ಹೋರಾಡ್ತಾ ಇದ್ದಾರೆ, ನಮ್ಮದು ಜನಸಂಖ್ಯೆ ಎಷ್ಟು ತೋರಿಸಿದ್ರಿ ಅಲ್ಲಿ ಅಂತೇಳಿ ಒಕ್ಕಲಿಗ ನಾಯಕರು ಇದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಜಾತಿ, ಎಲ್ಲವೂ ಜಾತಿ ಆಧಾರದ ಮೇಲೆ ನಡೀತಾ ಇದೆ. ಅವರು ನಮ್ಮ ಸಮುದಾಯಕ್ಕೆ ಸೇರಿದ್ರೆ ಅವ್ರಿಗೆ ಮಾಡ್ತಿದ್ರ, ಹಂಗೆ ಮಾಡ್ತಾ ಇದ್ರ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಗೊಂದಲ ಆಗಬಾರ್ದು ಮತ್ತು ರಾಜ್ಯದ ಜನತೆಗೆ ಒಳಿತಾಗಬೇಕು ಅನ್ನೋ ದೃಷ್ಟಿಯಿಂದ ಏನು ಈ ಹಿಂದೆ 1931ರಲ್ಲಿ ಗಣತಿ ಆಗಿದ್ದು ಇಲ್ಲಿವರೆಗೂ ಆಗಿರಲಿಲ್ವೋ ಅದನ್ನು ಇಡೀ ಭಾರತದಲ್ಲಿ ಪ್ರಥಮವಾಗಿ ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಚಾಲನೆ ಕೊಟ್ಟಿರೋದಕ್ಕೆ ನಾನು ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಈ ಸಾಮಾಜಿಕ, ಶೈಕ್ಷಣಿಕ ಮತ್ತು ಔದ್ಯೋಗಿಕ ಈ ಒಂದು ಸಮೀಕ್ಷೆ ರಾಜ್ಯದ ಪ್ರಗತಿಗೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು ನಾವು ಈಗಾಗಲೇ ಹಾವನೂರು ವರದಿಯಿಂದ ನಾವು ಅದರ ಪ್ರಗತಿಯನ್ನು ಕಂಡಿದ್ದೇವೆ. ಇದರ ಜೊತೆಗೆ ಇವತ್ತು ಇಷ್ಟು ಹಣ ಖರ್ಚು ಮಾಡಿ ಇಷ್ಟು ಸೈಂಟಿಫಿಕ್ ಆಗಿ, ಯಾಕೆ ಅಂತ ಹೇಳಿದರೆ ಈ ರಾಜ್ಯದಲ್ಲಿ 1918ರಲ್ಲಿ ಮಿಲ್ಲರ್ ವರದಿ ಜಾರಿ ಅದನ್ನು ತಂದರೂ ಕೂಡ 31ರಲ್ಲಿ ಆದಂಥ ಆ ವರದಿಯ ಪ್ರಯೋಗ ಕೂಡ ಸಿಂಗ್ ಅವರ ಸರ್ಕಾರ ಇದ್ದಂಥ ಒಂದು ಸಂದರ್ಭದಲ್ಲಿ ಪೈಲಟ್ ಪ್ರಾಜೆಕ್ಟ್ ಆಗಿ ಕರ್ನಾಟಕವನ್ನು ತೆಗೆದುಕೊಂಡ್ರು. 21 ಕೋಟಿ ರೂಪಾಯಿಗಳನ್ನ 2004ರಲ್ಲಿ ಬಿಡುಗಡೆಯನ್ನ ಮಾಡಿದ್ರು. ಅಲ್ಲಿ ಅವತ್ತು ದಾಮಸಿಂಗ್ ಅವರ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಹಣಕಾಸಿನ ಸಚಿವರಾಗಿ 2 ಕೋಟಿ ರೂಪಾಯಿಗಳನ್ನ ನಿಗದಿ ಮಾಡಿದ್ರು. ಆಮೇಲೆ ಮತ್ತೆ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಅದಕ್ಕೆ ವಿಶೇಷವಾದಂಥ ಆಸಕ್ತಿಯನ್ನು ತೆಗೆದುಕೊಂಡು ಮತ್ತೆ ಹಿಂದುಳಿದ ವರ್ಗದ ಜನರು ಅಷ್ಟೇ ಅಲ್ಲ, ಇಲ್ಲಿ ಪ್ರಶ್ನೆ ಎಲ್ಲ ವರ್ಗದ ಜನರನ್ನು ಕೂಡ ಸರ್ವೆ ಮಾಡಿದ್ದಾರೆ. ಎಲ್ಲ ಜನರ ಬದುಕು ಕೂಡ ಚೆನ್ನಾಗಿ ಆಗಬೇಕು, ಹೇಗಾಗಬೇಕು, ಯಾರ್ಯಾರು ಯಾವ್ಯಾವ ಕ್ಯಾಟಗರಿಗೆ ಹೋದ್ರೆ ಅವರಿಗೆ ನ್ಯಾಯ ದೊರಕುತ್ತೆ ಅನ್ನುವಂಥದ್ದು ಇಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದ್ದಾವೆ. ಇವತ್ತೇನು ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜಾತಿ ಗಣತಿ ಜಟಾಪಟಿ. ಯಾವ ಲಿಂಗಾಯತ ಮುಖಂಡರು ಕೂಡ ಸಭೆ ಮಾಡ್ತಾ ಇಲ್ಲ. ಕ್ಯಾಬಿನೆಟ್ ಇದೆ, ಅಲ್ಲಿ ಚರ್ಚೆಯನ್ನ ಮಾಡ್ತೇವೆ. ಬೆಂಗಳೂರಿನಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಅಂದ್ರೆ ಈಗ ಸಮುದಾಯದ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ. ಒಳಗಿದೆ, ಕೆಲವರು ತೋರಿಸ್ಕೊಳ್ತಿಲ್ಲ ಅಷ್ಟೇ. ಶಾಮನೂರು ಹೇಳಿದ್ದಾರೆ, ನಾವು ಆಲ್ರೆಡಿ ವೀರಶೈವ ಮಹಾಸಭಾದವರು ಸಭೆ ಮಾಡಿದ್ದೇವೆ, ವೀರಶೈವ ಲಿಂಗಾಯತ ಸಭಾ ಮಾಡಿದ್ದೇವೆ ಅಂತೇಳಿ ಶಾಮನೂರು ಹೇಳಿದ್ದಾರೆ. ಲಿಂಗಾಯತರನ್ನ ಒಕ್ಕಲಿಗರನ್ನ ಬಿಟ್ಟು ಎದುರು ಹಾಕೊಂಡು ಸರ್ಕಾರ ನಡೆಸಕ್ಕಾಗತ್ತಾ ಇವ್ರಿಗೆ ಅಂತೇಳಿ ಹೇಳಿದ್ದಾರೆ. ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅವ್ರ ಹೇಳಿಕೆ ಯಾವ ಆಧಾರದ ಮೇಲೆ, ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಚರ್ಚೆ ಆಗದೆ ಯಾವುದೇ ನಿರ್ಣಯ ಆಗೋದಿಲ್ಲ. ಲಿಂಗಾಯತರಲ್ಲಿ ಅನೇಕ ಉಪ ಪಂಗಡಗಳಿದ್ದಾವೆ. ಮೀಸಲಾತಿ ಸಿಗುತ್ತೆ ಅಂತ ಅವರು ಬೇರೆ ಬರೆಸಿದ್ದಾರೆ. ಅದನ್ನು ಹೇಗೆ ಬಗೆಹರಿಸಬೇಕು ಅಂತ ಹೇಳಿ ನೋಡ್ತೇವೆ. ಮೀಸಲಾತಿ ಬಿಡಿ ಅಂತ ಉಪ ಪಂಗಡಗಳಿಗೆ ಹೇಳೋಕ್ಕಾಗಲ್ಲ. 99% ಕ್ಯಾಬಿನೆಟ್ನಲ್ಲೇ ಸಮಸ್ಯೆ ಬಗೆಹರಿಲಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಯಾರು ಸಭೆ ಮಾಡ್ತಾ ಇದ್ದಾರೆ? ಯಾವ ಲಿಂಗಾಯತರು ಸಭೆ ಮಾಡ್ತಾ ಇಲ್ಲ. ನಾನು ಈಗಾಗಲೇ ಹೇಳಿದ್ದೀನಲ್ಲ, ನಾಳೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ಅಷ್ಟೇ ಆಗೋದೀಗ. ಶಾಮನೂರು ಶಿವಶಂಕರಪ್ಪನವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ. ಆಮೇಲೆ ಇದೆಲ್ಲವೂ ಕೂಡ ಈಗ ಪ್ರಾಥಮಿಕ ಹಂತದಲ್ಲಿದೆ. ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತಾ ಇದೆ. ಆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗೋಕ್ಕಿಂತ ಮುಂಚೆ ನಾವು ಏನು ನಿರ್ಣಯ ತೆಗೆದುಕೊಳ್ಳಕ್ಕೆ ಬರೋದಿಲ್ಲ. ನಾವು ಮಿನಿಸ್ಟರ್ಸ್ ಇದ್ದೀವಿ, ನಾನಿದ್ದೀನಿ, ಈಶ್ವರ್ ಖಂಡ್ರೆ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ, ನಮ್ಮ
ಪ್ರಕಾಶ್ ಪಾಟೀಲ್ ಇದ್ದಾರೆ, ದರ್ಶನಾಪುರ್ ಇದ್ದಾರೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಜೊಹಳ್ಳಿ ನೀಡ್ತಾರೆ. ಶಿವಕುಮಾರ್, ನೋಡ್ತಾ ಇದ್ದೀವಿ ಒಕ್ಕಲಿಗರು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾಗಿದೆ. ಸಭೆಯನ್ನು ಕೂಡ ಮಾಡಿದ್ರು, ಸ್ಪಷ್ಟ ಸಂದೇಶ, ನಾವು ವಿರೋಧವನ್ನ ಮಾಡೋಣ ಅಂತ ಹೇಳಿ. ಈಗ ಲಿಂಗಾಯತ ನಾಯಕರು ಅಷ್ಟು ಖಾರವಾಗಿ ಯಾರು ಕೂಡ ಪ್ರತಿಕ್ರಿಯೆ ಕೊಡ್ತಲ್ಲ. ಒಳಗಿದೆ ಜಾತಿ ಪರವಾಗಿ, ಸಮುದಾಯದ ಪರವಾಗಿ ನಾವು ಧ್ವನಿ ಎತ್ತಬೇಕು ಅಂತ ಹೇಳಿ. ಸಿದ್ದರಾಮಯ್ಯನವರು ನಮಗೆ ಬಹಳ ಹತ್ತಿರ ನಿಕಟವಾಗಿರೋದ್ರಿಂದಾಗಿ ನಾವು ಅಷ್ಟು ಹಂಗೆ ಹೇಳೋಕ್ಕಾಗೋದಿಲ್ಲ ಅಂತೇಳಿ ಯಾರು ತೋರಿಸ್ತಾ ಇಲ್ವಾ? ಅಥವಾ ನಿಜಕ್ಕೂ ಅವರು ಮನಸ್ಪೂರ್ವಕವಾಗಿ ಒಪ್ಪಿಗೆ ಇದೆಯಾ? ಹೇಗೆ? ಶಾಮನೂರು ಕೂಡ ಆಲ್ರೆಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಓವರಾಲ್ ಲಿಂಗಾಯತ ನಾಯಕರ ಈ ಅಭಿಪ್ರಾಯಗಳನ್ನು ನೋಡ್ತಾ ಹೋದ್ರೆ ಏನನ್ನಿಸ್ತಾ ಇದೆ? ಪ್ರಭು, ಒಂದು ಕಡೆ ಒಕ್ಕಲಿಗ ಸಮುದಾಯ ನಿನ್ನೆ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಆ ಸಮುದಾಯವನ್ನ ಪ್ರತಿನಿಧಿಸುವಂತಹ ಶಾಸಕರು ಮತ್ತೆ MLCಗಳ ಜೊತೆ ಸಭೆಯನ್ನು ನಡೆಸಿ ಅವರ ಅಭಿಪ್ರಾಯಗಳನ್ನ ಪಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಒಮ್ಮತದಲ್ಲಿ ಹೇಳಿದ್ದಾರೆ, ಮರು ಸಮೀಕ್ಷೆಯನ್ನ ಮಾಡಿಸಿ ಬೇಕಾದ್ರೆ ನೀವು ವರದಿಯನ್ನ ಮಂಡನೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಿ. ಯಥಾವತ್ ಕಾಂತರಾಜ್ ಅವರ ವರದಿಯನ್ನ ಅನುಷ್ಠಾನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನೀವು ಒಪ್ಪಿಗೆಯನ್ನ ಸಂಪುಟದಲ್ಲಿ ಕೊಡಬೇಡಿ ಅಂತೇಳಿ DK ಶಿವಕುಮಾರ್ ಸೇರಿದಂತೆ ಆ ಸಮುದಾಯದ ಸಚಿವರಿಗೆ ಸ್ಪಷ್ಟವಾದಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಸಮುದಾಯದ ಎಚ್ಚರಿಕೆಯನ್ನ ಬಹಳ ಲಘುವಾಗಿ ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸೀರಿಯಸ್ ಆಗಿ DK ಶಿವಕುಮಾರ್ ತೆಗೆದುಕೊಳ್ಬೇಕಾಗತ್ತೆ, ಹಾಗೆ ಆ ಸಚಿವರು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಸಂಪುಟ ಸಭೆಯಲ್ಲೂ ಕೂಡ ಯಥಾವತ್ತು ಅಲ್ಲಿನ ನಿರ್ಣಯವನ್ನ ಏನ್ ತೆಗೆದುಕೊಂಡಿದ್ದಾರೆ ಅದನ್ನ ಅಲ್ಲಿ ಮುಂದಿಡಬೇಕಾಗತ್ತೆ. ಆದ್ರೆ ಲಿಂಗಾಯತ ಸಮುದಾಯದ ವಿಚಾರಕ್ಕೆ ಬಂದ್ರೆ ಹಿಂದೆ ಬಹಳ ತೀವ್ರವಾಗಿ ವಿರೋಧವನ್ನ ಮಾಡಿತ್ತು ಲಿಂಗಾಯತ ಸಮುದಾಯ. ನಮ್ಮ ಸಂಖ್ಯೆ ಕೂಡ ಕಡಿಮೆಯನ್ನ ತೋರಿಸಿದ್ದಾರೆ, ರಾಜ್ಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ನಮ್ಮದು, ತದನಂತರದಲ್ಲಿ ಒಕ್ಕಲಿಗ ಸಮುದಾಯ, ಆ ನಂತರದಲ್ಲಿ ದಲಿತ ಸಮುದಾಯ, ಆ ನಂತರ ಉಳಿದ ಸಮುದಾಯಗಳು ಅಂತೇಳಿ ಇಲ್ಲಿಯವರೆಗೂ ಕೂಡ ಇತ್ತು. ಆದರೆ ಲಿಂಗಾಯತ ಸಮುದಾಯ ಇವತ್ತು 73 ಲಕ್ಷಕ್ಕೆ ಬಂದಿದೆ ಅನ್ನುವಂಥದ್ದು ಯಾವಾಗ ಬಂತು ಕಾಂತರಾಜ್ ಅವರ ವರದಿಯಲ್ಲಿ, ಆ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪ ಅವರು ನೇರವಾಗಿ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ, ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಾರೆ, AICC ನಾಯಕರಿಗೆ ಪತ್ರವನ್ನು ಬರೀತಾರೆ. ಈ ಒಂದು ವರದಿಯನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ಅನುಷ್ಠಾನಕ್ಕೆ ತರಬೇಡಿ, ಇದನ್ನು ನಾವು ಖಂಡತುಂಡವಾಗಿ ವಿರೋಧವನ್ನ ಮಾಡ್ತೇವೆ, ಇದು ನಮ್ಮ ಸಮುದಾಯಕ್ಕೆ ಅನ್ಯಾಯವನ್ನ ಮಾಡುತ್ತೆ ಅನ್ನುವಂತ ಪತ್ರದ ಮೂಲಕ ಎಚ್ಚರಿಕೆಯನ್ನ ರವಾನಿಸಿದ್ರು. ಅಂದ್ರೆ ಕಳೆದ 2 ವರ್ಷಗಳ ಹಿಂದೆ. ಈಗ ಮತ್ತೆ ಶಾಮನೂರು ಶಿವಶಂಕರಪ್ಪ ಅವರು ಮತ್ತೆ ಅದೇ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಕಾಂಗ್ರೆಸ್ ಮುಖಂಡರುಗಳು ಕೂಡ, ಸಂಘಟನೆಗಳ ಮುಖಂಡರು ಕೂಡ ಇದೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರದ ಭಾಗವಾಗಿರುವಂತಹ ಸಚಿವರು ಮತ್ತೆ ಶಾಸಕರು ಇದರ ಬಗ್ಗೆ ಎಲ್ಲೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಹೇಳಿಕೆಗಳನ್ನ ಕೊಟ್ಟರು ಕೂಡ ಬಹಳ ತಟಸ್ಥ ಧೋರಣೆಯಲ್ಲಿ ಹೇಳ್ತಾ ಇದ್ದಾರೆ. ಅವರು ಎಲ್ಲೂ ಅದನ್ನ ವಿರೋಧವನ್ನ ಮಾಡ್ತಾ ಇಲ್ಲ ಅಥವಾ ಅದನ್ನ ಒಪ್ಕೊಂಡಂತೆ ಕೂಡ ಕಾಣಿಸ್ತಾ ಇಲ್ಲ. ನಮ್ಮ ಸಮುದಾಯದಲ್ಲಿ ಒಳಪಂಗಡಗಳನ್ನ ಏನು ಸೇರಿಸಿಲ್ಲ, ಆ ಒಳಪಂಗಡಗಳನ್ನ ಮೊದಲು ಒಂದೇ ಸಮುದಾಯದ ಅಡಿ ತನ್ನಿ, ಆನಂತರ ಬೇಕಾದ್ರೆ ವರದಿಯನ್ನ ಮಂಡಿಸಿ ಅಂತೇಳಿ MB ಪಾಟೀಲ್ ಅವರು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಲಿಂಗಾಯತ ಸಮುದಾಯದಲ್ಲಿ ಇವತ್ತು ಸಾಕಷ್ಟು ಒಳಪಂಗಡಗಳಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಬೇರೆ ಬೇರೆ ಸಮುದಾಯಗಳು ಕೂಡ ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಗುರುತಿಸ್ಕೊಳ್ತಾ ಇದೆ. ಆದ್ರೆ ದಕ್ಷಿಣ ಕರ್ನಾಟಕ ಬಂದ್ರೆ ಇಲ್ಲಿ ಒಳಪಂಗಡಗಳು, ಇಲ್ಲಿ ಬೇರೆ ಬೇರೆ ಸಮುದಾಯಗಳು ಏನಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಪಂಗಡದಲ್ಲಿ ಇದೆ, ಆ ಎಲ್ಲ ಸಮುದಾಯಗಳು ಕೂಡ ಇಲ್ಲಿ OBC ಅಡಿ ಬರ್ತಾ ಇದೆ. ಹಾಗಾಗಿ ಇವನ್ನು ಕೂಡ ಅಲ್ಲಿಗೆ ಸೇರಿಸಿ ನೀವು ವರದಿಯನ್ನ ಮಂಡಿಸಿ ಅಂತೇಳಿ MB ಪಾಟೀಲ್ ಅವರ ವಾದ. ಇವತ್ತಿಗೂ ಕೂಡ ಅವರು ಅದಕ್ಕೆ ಅಂಟ್ಕೊಂಡಿದ್ದಾರೆ. MB ಪಾಟೀಲ್ ಅವರು ಏನು ಚೇಂಜ್ ಆಗಿಲ್ಲ. ಆದ್ರೆ ಈಶ್ವರ್ ಖಂಡ್ರೆ ಅವರು ಎಲ್ಲೂ ಕೂಡ ಇದರ ಬಗ್ಗೆ ಹೆಚ್ಚಿನ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಸಂಪುಟ ಸಭೆಯಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳಿದಾಗೆ ಸಿದ್ದರಾಮಯ್ಯನವರ ಸಹಾನುಭೂತಿ ಏನಾದರೂ ಆ ಸಚಿವರಲ್ಲಿ ಕಾಣಿಸ್ತಾ ಇದೆಯಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಎಲ್ಲರೂ ಕೂಡ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂತವ್ರು. ಈ ಕಡೆ ಹೈಕಮಾಂಡ್ ನಿಂದಲೂ ಕೂಡ ಸೂಚನೆ ಇದೆ. ಹಾಗಾಗಿ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ನಾವು ಯಾಕೆ ಮಾತನಾಡೋಣ, ಸಂಪುಟ ಸಭೆಯಲ್ಲಿ ಒಳಗಡೆ 4 ಗೋಡೆಗಳ ಮಧ್ಯೆ ಅದು ಚರ್ಚೆ ಆಗತ್ತೆ, ಅಲ್ಲಿ ಬೇಕಾದ್ರೆ ನಮ್ಮ ಅಭಿಪ್ರಾಯವನ್ನ ತಿಳಿಸೋಣ ಅನ್ನುವಂತ ಚಿಂತನೆ ಅವರಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಬಹಿರಂಗವಾಗಿ ಎಲ್ಲೂ ಕೂಡ ಅದನ್ನ ವಿರೋಧಿಸ್ತಾನೂ ಇಲ್ಲ, ಒಪ್ಕೊಳ್ತಾನೂ ಇಲ್ಲ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ.